ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 16ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಭಾರತ ಇತ್ತೀಚೆಗೆ ಯಾವ ದೇಶದಲ್ಲಿ ಭಾರತ್ ಮಾರ್ಟ್ ಅನ್ನು ಪ್ರಾರಂಭ ಮಾಡೋಕೆ ಚಾಲನೆಯನ್ನ ನೀಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು UAE, ಫ್ರಾನ್ಸ್, ಕತಾರ್, ಸೌದಿ ಅರೇಬಿಯಾ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಭಾರತ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಒಂದು ಭಾರತ್ ಮಾರ್ಟ್ ಅನ್ನು ಪ್ರಾರಂಭ ಮಾಡೋಕೆ ಚಾಲನೆಯನ್ನ ನೀಡಿರುತ್ತೆ. ಭಾರತದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ಹಾಗೂ UAEನ ಪ್ರಧಾನಿಗಳಾದಂತಹ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಮ್ ಅವರು ಒಂದು ಜಂಟಿಯಾಗಿ ವರ್ಚುವಲ್ ಮೂಲಕ ಚಾಲನೆಯನ್ನ ನೀಡಿರುತ್ತಾರೆ. ಏನಿದು ಭಾರತ್ ಮಾರ್ಟ್? ಭಾರತ್ ಮಾರ್ಟ್ನ ಉದ್ದೇಶ ಏನು? ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಮ್ಯಾಪ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಜಾಗತಿಕ ನಕ್ಷೆಯಲ್ಲಿ ಭಾರತ ಈ ಭಾಗದಲ್ಲಿ ಬರುತ್ತೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ಭಾಗದಲ್ಲಿ ಬರುತ್ತೆ. ಭಾರತ UAEನ ದುಬೈನಲ್ಲಿ ಭಾರತ್ ಮಾರ್ಟ್ ಅನ್ನ ಪ್ರಾರಂಭ ಮಾಡೋಕೆ ಚಾಲನೆಯನ್ನ ನೀಡಿರುತ್ತೆ. ಭಾರತ್ ಮಾರ್ಟ್ ಅನ್ನೋದು ಒಂದು ಉಗ್ರಾಣ ಸೌಲಭ್ಯ, ವೇರ್ ಹೌಸ್ ಫೆಸಿಲಿಟಿ ಆಗುತ್ತೆ. ಈ ಭಾರತ್ ಮಾರ್ಟ್ನ ಅಡಿಯಲ್ಲಿ ಒಂದೇ ಸೂರಿನ ಕೆಳಗೆ, ಒಂದೇ ರೂಫ್ನ ಕೆಳಗೆ ಎಲ್ಲಾ ಭಾರತೀಯ ಉತ್ಪನ್ನಗಳು ಲಭ್ಯವಿರುತ್ತೆ. ಭಾರತ್ ಮಾರ್ಟ್ ಎರಡು ಪ್ರಮುಖ ಉದ್ದೇಶಗಳನ್ನು ಹೊಂದಿದೆ. ಒಂದು ಉದ್ದೇಶ ಏನು ಅಂದ್ರೆ ಭಾರತದ ಎಕ್ಸ್ಪೋರ್ಟ್ ಒಂದು ಫೆಸಿಲಿಟಿ ಏನಿದೆ ಅಥವಾ ರಫ್ತು ಉತ್ತೇಜನವನ್ನ ಕೊಡೋದು. ಭಾರತದ ಉತ್ಪನ್ನಗಳನ್ನ ಏನು ರಫ್ತು ಮಾಡಬೇಕು ಆ ರಫ್ತಿನ ಉತ್ತೇಜನವನ್ನ ಕೊಡೋದು, ಎಕ್ಸ್ಪೋರ್ಟ್ ಅನ್ನ ಇನ್ಕ್ರೀಸ್ ಮಾಡೋದು. ಎರಡನೇದಾಗಿ ಈ ಪರ್ಷಿಯನ್ ಗಲ್ಫ್ನ ಸುತ್ತ ಇರುವಂತಹ ರಾಷ್ಟ್ರಗಳು, ಒಂದು ಕತಾರ್ ಇರಬಹುದು, ಬಹ್ರೇನ್, ಸೌದಿ ಅರೇಬಿಯಾ, ಇರಾನ್, ಹಾಗೆ ಈ ಕಡೆ ಏನು UAE, ಈ ಒಂದು ರಾಷ್ಟ್ರಗಳಲ್ಲಿ ಮತ್ತು ಆಫ್ರಿಕನ್ ಕಂಟ್ರೀಸ್ಗಳು ಏನಿದೆ ಇಲ್ಲಿನ ಖರೀದಿದಾರರಿಗೆ ಒಂದೇ ರೂಫ್ನ ಕೆಳಗಡೆ, ಒಂದೇ ಸೂರಿನ ಕೆಳಗಡೆ ಒಂದು ಉತ್ಪನ್ನಗಳು ಲಭ್ಯವಿರುವಂತೆ ಮಾಡೋದು. ಅಂದ್ರೆ ಅವರಿಗೆ ಖರೀದಿ ಮಾಡೋಕೆ, ಪರ್ಚೇಸ್ ಮಾಡೋಕೆ ಒಂದೇ ಕಡೆ ಭಾರತದ ವಸ್ತುಗಳು ಸಿಗುವಂತೆ ಮಾಡೋದು. ಇದರಿಂದ ಇಲ್ಲಿನ ಜನರಿಗೆ ಒಂದು ಸಮಯ ಮತ್ತು ಸಾಗಣೆಯ ವೆಚ್ಚ ಒಂದು ಕಡಿಮೆ ಆಗುತ್ತೆ. ಅವರು ಭಾರತಕ್ಕೆ ಬಂದು ವಸ್ತುಗಳನ್ನು ಖರೀದಿ ಮಾಡೋದಾಗಿರ್ಬೋದು ಅಥವಾ ಭಾರತ ಒಂದು ಹಲವಾರು ಬಾರಿ ಎಕ್ಸ್ಪೋರ್ಟ್ ಮಾಡುವಾಗ ಆಗುವಂತಹ ಸಾಗಣೆಯ ವೆಚ್ಚವನ್ನು ಕಡಿಮೆ ಮಾಡುವುದು ಇದರ ಉದ್ದೇಶ ಆಗುತ್ತೆ. ಇನ್ನೊಂದು ಪ್ರಮುಖ ಉದ್ದೇಶ ಏನು ಅಂದ್ರೆ ಚೀನಾದ ಡ್ರ್ಯಾಗನ್ ಮಾರ್ಟ್ಗೆ ಒಂದು ಟಕ್ಕರ್ ಕೊಡೋದು ಕೂಡ ಇದರ ಉದ್ದೇಶ ಆಗುತ್ತೆ. ಚೀನಾ ಕೂಡ UAEನ ದುಬೈನಲ್ಲಿ ತನ್ನ ವಾಣಿಜ್ಯ ಕೇಂದ್ರ, ಡ್ರ್ಯಾಗನ್ ಮಾರ್ಟ್ ಅನ್ನೋದು ಚೀನಾದ ವಾಣಿಜ್ಯ ಕೇಂದ್ರ ಆಗುತ್ತೆ. ಕೇಳ್ತಾರೆ ಎಕ್ಸಾಮ್ ನಲ್ಲಿ, ಡ್ರ್ಯಾಗನ್ ಮಾರ್ಟ್ ಅಂದ್ರೆ ಏನು? ಅದು ಚೀನಾದ ವಾಣಿಜ್ಯ ಕೇಂದ್ರ ಆಗುತ್ತೆ, ಅದು ದುಬೈನಲ್ಲಿದೆ. ಈ ಚೀನಾ ಒಂದು UAEನ ದುಬೈನಲ್ಲಿ ಚೀನಾ ಕೂಡ ತನ್ನ ಒಂದು ವಾಣಿಜ್ಯ ಕೇಂದ್ರ ಡ್ರ್ಯಾಗನ್ ಮಾರ್ಟ್ ಅನ್ನ ಹೊಂದಿದೆ. ಭಾರತ ಯಾವ ರೀತಿ ಚೀನಾ ತನ್ನ ಉತ್ಪನ್ನಗಳನ್ನ ಜಾಗತಿಕವಾಗಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಸ್ಪ್ರೆಡ್ ಮಾಡ್ತಾ ಇದೆ, ಅದೇ ರೀತಿ ಭಾರತ ಕೂಡ ತನ್ನ ಉತ್ಪನ್ನಗಳನ್ನ ಭಾರತ್ ಮಾರ್ಟ್ ಅನ್ನುವಂತಹ ಒಂದು ವೇರ್ ಹೌಸ್ ಮುಖಾಂತರ, ಉಗ್ರಾಣಗಳ ಮುಖಾಂತರ ಒಂದು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಒಂದು ಅದನ್ನ ಸ್ಪ್ರೆಡ್ ಮಾಡೋದು, ಅದನ್ನ ಪಾಪ್ಯುಲಾರಿಟಿ ಇನ್ಕ್ರೀಸ್ ಮಾಡೋದು, ಅದನ್ನ ಇಂಟ್ರೊಡ್ಯೂಸ್ ಮಾಡೋದು ಉದ್ದೇಶವನ್ನ ಹೊಂದಲಾಗಿರುತ್ತೆ. ಇದು ಕಂಪ್ಲೀಟ್ ಒಂದು ಕಾನ್ಸೆಪ್ಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಬೊಬೋನಿಕ್ ಪ್ಲೇಗ್ ಇತ್ತೀಚೆಗೆ ಯಾವ ದೇಶದಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ, UK, ಅಮೆರಿಕ, ಆಫ್ರಿಕಾ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅಮೆರಿಕಾದಲ್ಲಿ ಈ ಒಂದು ಬೊಬೋನಿಕ್ ಪ್ಲೇಗ್ ಕಂಡು ಬರುತ್ತೆ. ಏನಿದು ಬ್ಯುಬೋನಿಕ್ ಪ್ಲೇಗ್? ಮುಖ್ಯವಾಗಿ 3 ರೀತಿಯಾದಂತಹ ಪ್ಲೇಗ್ಗಳು ಕಂಡು ಬರುತ್ತೆ. ಒಂದು ಸೆಪ್ಟಿಸೆಮಿಕ್ ಪ್ಲೇಗ್, ಎರಡನೇದು ನ್ಯೂಮೋನಿಕ್ ಪ್ಲೇಗ್, ಹಾಗೆ ಮೂರನೇದು ಬುಬೋನಿಕ್ ಪ್ಲೇಗ್. ಈ ಬುಬೋನಿಕ್ ಪ್ಲೇಗ್ ಏನಿದೆ ಪ್ರಸ್ತುತ ನ್ಯೂಸ್ ಅಲ್ಲಿ ಇದೆ, ಅಮೆರಿಕಾದಲ್ಲಿ ಇದು ಕಂಡು ಬಂದಿದೆ. ಈ ಬುಬೋನಿಕ್ ಪ್ಲೇಗ್ ಏನಿದೆ ಅಲ್ವಾ, ಇದು ಯರ್ಸಿನಿಯಾ ಪೆಸ್ಟಿಸ್
ಅನ್ನುವಂತಹ ಬ್ಯಾಕ್ಟೀರಿಯಿಂದ ಬರುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಬೂಬೋನಿಕ್ ಪ್ಲೇಗ್ ಯಾವುದರಿಂದ ಹರಡುತ್ತದೆ ಅಥವಾ ಬರುತ್ತೆ ಅಂತ ಕೇಳಿದ್ರೆ ಎರ್ಸಿನಿಯಾ ಪೆಸ್ಟಿಸ್ ಅನ್ನುವಂತಹ ಬ್ಯಾಕ್ಟೀರಿಯಿಂದ ಬರುತ್ತೆ. ಮೊಲ ಮತ್ತು ಬೆಕ್ಕುಗಳಲ್ಲಿ ಸಹ ಈ ಬೂಬೋನಿಕ್ ಪ್ಲೇಗ್ ಕಂಡುಬರುತ್ತೆ. ಜ್ವರ, ವಾಂತಿ, ತಲೆನೋವು, ಊದಿಕೊಂಡಂತಹ ದುಗ್ಧ ರಸಗ್ರಂಥಿಗಳು ಸಾಮಾನ್ಯವಾದಂತಹ ರೋಗ ಲಕ್ಷಣಗಳು ಆಗತ್ತೆ. ಇನ್ನು ಸ್ಟ್ರೆಪ್ಟೋಮೈಸಿನ್ ಮತ್ತು ಜಂಟಾಮೈಸಿನ್ ಔಷಧಗಳೇನಿದೆ ಪ್ರಸ್ತುತ ಒಂದು ಚಿಕಿತ್ಸೆಗೆ ಬಳಸ್ತಾ ಇದ್ದಾರೆ. ಹಾಗೆ ಇತ್ತೀಚೆಗೆ ಇನ್ನೊಂದು ರೋಗ ನ್ಯೂಸ್ ಅಲ್ಲಿ ಇತ್ತು, ಯಾವುದು ಅಂದ್ರೆ ಗರ್ಭಕಂಠ ಕ್ಯಾನ್ಸರ್. ಈ ಗರ್ಭಕಂಠ ಕ್ಯಾನ್ಸರ್ ಏನಿದೆ HPV ವೈರಸ್ ಇಂದ ಬರುತ್ತೆ, ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಇಂದ ಬರುತ್ತೆ. ಈ ಗರ್ಭಕಂಠ ಕ್ಯಾನ್ಸರ್ ಮುಖ್ಯವಾಗಿ ಮಹಿಳೆಯರಲ್ಲಿ ಕಂಡು ಬರುತ್ತೆ. ಗರ್ಭಕಂಠ ಕ್ಯಾನ್ಸರ್ ಅನ್ನ ತಡೆಯೋಕೆ 9 ರಿಂದ 14 ವರ್ಷದ ಮಕ್ಕಳಲ್ಲಿ ಲಸಿಕೆಯನ್ನ ಹಾಕಿಸೋಕೆ ಪ್ರೋತ್ಸಾಹ ಕೊಡೋಕೆ ಕೇಂದ್ರ ಸರ್ಕಾರ ಮಧ್ಯಂತರ ಬಜೆಟ್ನಲ್ಲಿ ಘೋಷಣೆ ಕೂಡ ಮಾಡುತ್ತೆ. ರೀಸೆಂಟ್ ಆಗಿ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಂತರ ಬಜೆಟ್ ಅನ್ನ ಮಂಡಿಸ್ತಾರೆ. ಸತತವಾಗಿ 6 ಬಾರಿ ಅವರು ಬಜೆಟ್ ಅನ್ನ ಮಂಡಿಸಿದಂತಹ ಮಹಿಳೆ ಆಗ್ತಾರೆ. ಮುಂದಿನ ಪ್ರಶ್ನೆ, ಸೆಮಿಕಂಡಕ್ಟರ್ ಮತ್ತು ವೈಮಾನಿಕ ಕ್ಷೇತ್ರದಲ್ಲಿ ಸುಧಾರಣೆಗಾಗಿ ಕರ್ನಾಟಕ ಇತ್ತೀಚೆಗೆ ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಅಮೆರಿಕ, UK, ಕೆನಡಾ, ಜಪಾನ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಕರ್ನಾಟಕ ಯುನೈಟೆಡ್ ಕಿಂಗ್ಡಮ್ UK ಜೊತೆಗೆ ತಂತ್ರಜ್ಞಾನ ಸುಧಾರಣೆಗಾಗಿ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ಕರ್ನಾಟಕ ಮತ್ತು ಯುನೈಟೆಡ್ ಕಿಂಗ್ಡಮ್ನ ಸರ್ಕಾರ ತಂತ್ರಜ್ಞಾನದಲ್ಲಿ ತಮ್ಮ ಸಂಬಂಧವನ್ನ ಮತ್ತಷ್ಟು ಬಲಪಡಿಸೋಕೆ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಒಂದು ಸಪೋರ್ಟ್ ಅನ್ನ ಮಾಡೋಕೆ, ಹಾಗೆ ಸೆಮಿಕಂಡಕ್ಟರ್ ಮತ್ತು ವೈಮಾನಿಕ ಕ್ಷೇತ್ರದಲ್ಲಿ ಸಹಯೋಗವನ್ನ ಸ್ಥಾಪನೆ ಮಾಡೋಕೆ ಮುಂದಾಗುತ್ತೆ. ಹಾಗೆ ರೀಸೆಂಟ್ ಆಗಿ ವೈಮಾನಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೋಯಿಂಗ್ ಕಂಪನಿ ಏನಿದೆ ಒಂದು ಕರ್ನಾಟಕದ ದೇವನಹಳ್ಳಿಯಲ್ಲಿ ತನ್ನ ಒಂದು ರಿಸರ್ಚ್ ಸೆಂಟರ್ ಅನ್ನ ಕೂಡ ಆರಂಭ ಮಾಡುತ್ತೆ. ಎಲ್ಲಿ? ಕರ್ನಾಟಕದ ಒಂದು ದೇವನಹಳ್ಳಿಯಲ್ಲಿ ಬೋಯಿಂಗ್ ಕಂಪನಿ ತನ್ನ ರಿಸರ್ಚ್ ಸೆಂಟರ್ ಅನ್ನ ಕೂಡ ಆರಂಭ ಮಾಡಿರುತ್ತೆ. ಇನ್ನು ಕರ್ನಾಟಕ ಹಲವಾರು ಕಾರಣಗಳಿಗಾಗಿ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿದೆ. ಕರ್ನಾಟಕದ ಸರ್ಕಾರದ ತೋಟಗಾರಿಕಾ ಇಲಾಖೆ ಜೇಂಕಾರ್ ಅನ್ನುವಂತಹ ಬ್ರ್ಯಾಂಡ್ನ ಅಡಿಯಲ್ಲಿ ಜೇನು ತುಪ್ಪವನ್ನ ಮಾರಾಟ ಮಾಡೋಕೆ ಮುಂದಾಗುತ್ತೆ. ಹಾಗೆ ಕರ್ನಾಟಕದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಹಾಗೆ ಕರ್ನಾಟಕದ ವಾಣಿಜ್ಯ ಕೇಂದ್ರಗಳಲ್ಲಿ ಎಲ್ಲಾ ವಾಣಿಜ್ಯ ಕೇಂದ್ರಗಳಲ್ಲಿ ನಾಮ ಫಲಕಗಳೇನ್ ಬರುತ್ತೆ, ನೇಮಿಂಗ್ ಪ್ಲೇಟ್ ಏನ್ ಬರುತ್ತೆ, 60% ಕನ್ನಡವನ್ನ ಬಳಕೆ ಮಾಡಬೇಕು ಅಂತ ಹೇಳಿ ಕೂಡ ಒಂದು ತಿದ್ದುಪಡಿ ಮಸೂದೆಯನ್ನ ಕರ್ನಾಟಕ ಸರ್ಕಾರ ಕೂಡ ಮಂಡನೆ ಮಾಡಿರುತ್ತೆ. ಹಾಗೆ ಕರ್ನಾಟಕದ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವರ್ಷದ ಅತ್ಯುತ್ತಮ ಒಂದು ವಿಮಾನ ನಿಲ್ದಾಣ ಅನ್ನುವಂಥ ಪ್ರಶಸ್ತಿ ಬಂದಿರುತ್ತೆ. ಹಾಗೆ ಕರ್ನಾಟಕದ ಶಕ್ತಿ ಯೋಜನೆಗೆ ಸ್ಕಾಚ್ ಅವಾರ್ಡ್ ಕೂಡ ಬಂದಿರುತ್ತೆ. ಹಾಗೆ ಕರ್ನಾಟಕ ಅಶ್ವಮೇಧ ಅನ್ನುವಂತಹ ಬಸ್ಗಳನ್ನು ಪ್ರಾರಂಭ ಮಾಡಿದೆ ಮತ್ತು ಗುಲಾಬಿ ಬಸ್ಗಳನ್ನು ಅಂದ್ರೆ ಪಿಂಕ್ ಬಸ್ಗಳನ್ನು ಮಹಿಳೆಯರಿಗಾಗಿ ಒಂದು ಪ್ರಾರಂಭ ಮಾಡೋಕೆ ಚಿಂತನೆಯನ್ನ ಕೂಡ ಮಾಡ್ತಾ ಇದೆ. ಹೀಗೆ ಪ್ರತಿಯೊಂದು ಪಾಯಿಂಟ್ ಅನ್ನ ತಾವು ಅಬ್ಸರ್ವ್ ಮಾಡಬೇಕು, ನೆನಪಿನಲ್ಲಿ ಇಟ್ಕೋಬೇಕು. ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ, ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಆಲ್ರೆಡಿ ಎವ್ರಿಡೇ ಕ್ಲಾಸ್ಗಳಲ್ಲಿ ಕವರ್ ಮಾಡಿದೀವಿ. ನೀವು ಎವ್ರಿಡೇ ಕ್ಲಾಸ್ ಅನ್ನ ಅವತ್ತಿಂದ ಅವತ್ತೇ ಅಪ್ಡೇಟ್ ಮಾಡ್ಕೋಬೇಕು. ಹಳೆಯ ಕ್ಲಾಸ್ಗಳ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ. ಮುಂದಿನ ಪ್ರಶ್ನೆ, ಹ್ಯಾಂಗೋ ಐಸ್ ಕ್ರೀಮ್ ಇತ್ತೀಚೆಗೆ ಯಾವ IPL ತಂಡದ ಪಾಲುದಾರನಾಗಿ ಸೇರ್ಪಡೆಯಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕೋಲ್ಕತ್ತಾ ನೈಟ್ ರೈಡರ್ಸ್, ಮುಂಬೈ ಇಂಡಿಯನ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಚೆನ್ನೈ ಸೂಪರ್ ಕಿಂಗ್ಸ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಹ್ಯಾಂಗೋ ಐಸ್ ಕ್ರೀಮ್ ಏನಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ತಂಡದ ಪಾಲುದಾರನಾಗಿ, ಅಧಿಕೃತ ಪಾಲುದಾರನಾಗಿ ಸೇರ್ಪಡೆ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಚಾಲಕರಹಿತ ಮೆಟ್ರೋವನ್ನ ಇತ್ತೀಚೆಗೆ ಯಾವ ನಗರದಲ್ಲಿ ಪ್ರಾಯೋಗಿಕವಾಗಿ ಬಳಸೋಕೆ ನಿರ್ಧಾರ ಮಾಡಿದ್ದಾರೆ? ಸೊ ಡ್ರೈವರ್ ಇರೋದಿಲ್ಲ, ಚಾಲಕ ರಹಿತವಾದಂತಹ ಮೆಟ್ರೋ ಆಗಿರುತ್ತೆ. ಆಯ್ಕೆಗಳು ಬೆಂಗಳೂರು, ಚೆನ್ನೈ, ದೆಹಲಿ, ಗಾಂಧಿನಗರ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಬೆಂಗಳೂರಿನಲ್ಲಿ ಚಾಲಕರಹಿತ ಮೆಟ್ರೋವನ್ನ ಪ್ರಾಯೋಗಿಕವಾಗಿ ಬಳಸೋಕೆ ನಿರ್ಧಾರ ಮಾಡಿರ್ತಾರೆ. ಸುಮಾರು 3 ತಿಂಗಳ ಕಾಲ RV ರಸ್ತೆ ಮತ್ತು ಬೊಮ್ಮಸಂದ್ರ ನಡುವೆ ಒಂದು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಈ ಒಂದು ಸಂಚಾರ ನಡೆಯಲಿದೆ. ಈ ಒಂದು ಮೆಟ್ರೋ ಏನಿದೆ ಚಾಲಕರಹಿತ ಮೆಟ್ರೋವನ್ನ ಚೀನಾದಿಂದ ಆಮದು ಮಾಡಿಕೊಳ್ಳಲಾಗಿರುತ್ತೆ. ಚೀನಾದಿಂದ ಇಂಪೋರ್ಟ್ ಮಾಡಿಕೊಂಡಿದೆ ಭಾರತ. ಮುಂದಿನ ಪ್ರಶ್ನೆ, ಬೋನೆಟ್ ಮಶ್ರೂಮ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಈ ಕೆಳಗಿನ ಯಾವ ಜೀವಿಯ ಮೈ ಮೇಲೆ ಕಂಡು ಬಂದಿದೆ ಅಂತ ಪ್ರಶ್ನೆ.
ಆಯ್ಕೆಗಳು ಹಾವು, ಆಮೆ, ಕಪ್ಪೆ, ಚೇಳು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಕಪ್ಪಿಯ ಮೈ ಮೇಲೆ. ಸೊ ಇದು ಉಡುಪಿಯಲ್ಲಿ ಕಂಡು ಬಂದಿದೆ, ಹೌದಲ್ವಾ? ನೆನಪಿನಲ್ಲಿ ಇಟ್ಕೋಬೇಕು. ಕಾರ್ಕಳದಲ್ಲಿ ಒಂದು ಕೆರೆಯಲ್ಲಿ ಇದು ಕಂಡು ಬಂದಿದೆ. ಕಪ್ಪೆಯ ಮೈ ಮೇಲೆ, ಒಂದು ಜೀವಿಯ ಮೈ ಮೇಲೆ ಒಂದು ಮಶ್ರೂಮ್, ಬೋನೆಟ್ ಮಶ್ರೂಮ್, ಅದು ಅಣಬೆ ಅಂತ ಕರಿತೀವಿ ಕನ್ನಡದಲ್ಲಿ. ಈ ಅಣಬೆ ಕಂಡು ಬಂದಿರೋದು ಒಂದು ವಿಶೇಷತೆ ಆಗುತ್ತೆ. ಯೂಶುವಲಿ ಈ ಬೋನೆಟ್ ಮಶ್ರೂಮ್ ಏನಿದೆ, ಈ ಬೋನೆಟ್ ಮಶ್ರೂಮ್ ಕೊಳೆತ ಮರಗಳ ಮೇಲೆ, ಸಾಮಾನ್ಯವಾಗಿ ಕೊಳೆತ ಮರಗಳ ಮೇಲೆ ಕಂಡುಬರುತ್ತೆ, ಜೀವಿಗಳ ಮೇಲೆ ಕಂಡು ಬರೋದಿಲ್ಲ. ಇಲ್ಲೊಂದು ವಿಶಿಷ್ಟ ಪ್ರಭೇದದ ಒಂದು ಕಪ್ಪಿಯ ಮೈ ಮೇಲೆ ಬೋನೆಟ್ ಮಶ್ರೂಮ್ ಕಂಡು ಬರುತ್ತೆ. ಒಂದು ಏನಂತೀವಿ ನಾವು, ಅಣಬೆ ಅಂತ ಕರಿತೀವಿ. ಇದನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ, ವಿಶ್ವ ಸರ್ಕಾರ ಶೃಂಗಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ, ದುಬೈ, ಫ್ರಾನ್ಸ್, ಕೆನಡಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ದುಬೈನಲ್ಲಿ ರೀಸೆಂಟ್ ಆಗಿ ವಿಶ್ವ ಸರ್ಕಾರ ಶೃಂಗಸಭೆ ನಡೀತು. ಈ ಒಂದು ವಿಶ್ವ ಸರ್ಕಾರ ಶೃಂಗಸಭೆಯ ಮುಖ್ಯ ಅತಿಥಿಯಾಗಿ ನರೇಂದ್ರ ಮೋದಿ ಅವರು ಭಾಗವಹಿಸಿರ್ತಾರೆ. ಮುಂದಿನ ಪ್ರಶ್ನೆ, ಪ್ರಬೋವೋ ಸುಬೈಂತೋ ಇತ್ತೀಚೆಗೆ ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಇಂಡೋನೇಷ್ಯಾ, ಮಲೇಷಿಯಾ, ಸಿಂಗಾಪುರ್, ಮಾಲ್ಡೀವ್ಸ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಇಂಡೋನೇಷ್ಯಾದ ಹೊಸ ಅಧ್ಯಕ್ಷರಾಗಿ ಪ್ರಬೋವೋ ಸುಬೈಂತೋ ಅವರು ಆಯ್ಕೆಯಾಗಿರ್ತಾರೆ. ಜಾಗತಿಕ ನಕ್ಷೆಯಲ್ಲಿ ಭಾರತ ಈ ಭಾಗದಲ್ಲಿ ಬರುತ್ತೆ, ಇಂಡೋನೇಷ್ಯಾ ಈ ಭಾಗದಲ್ಲಿ ಬರುತ್ತೆ. ಇಂಡೋನೇಷ್ಯಾದ ಈ ಕಡೆ ಇಂಡಿಯನ್ ಓಷನ್ ಇದೆ, ಭಾರತದ ಮಹಾಸಾಗರ ಬರುತ್ತೆ, ಭಾರತೀಯ ಮಹಾಸಾಗರ, ಹಾಗೆ ಹಿಂದೂ ಮಹಾಸಾಗರ ಬರುತ್ತೆ. ಈ ಕಡೆ ಪೆಸಿಫಿಕ್ ಸಾಗರ ಬರುತ್ತೆ. ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರದ ನಡುವೆ ಈ ಒಂದು ಇಂಡೋನೇಷ್ಯಾ ಕಂಡು ಬರುತ್ತೆ. ಇಂಡೋನೇಷ್ಯಾ ಏನಿದೆ ಸುಮಾರು 17,000ಕ್ಕಿಂತ ಹೆಚ್ಚು ದ್ವೀಪಗಳ ಸಮೂಹದ ಒಂದು ರಾಷ್ಟ್ರ ಆಗುತ್ತೆ. ಸುಮಾರು 17,000 ದ್ವೀಪಗಳು ಕಂಡು ಬರುತ್ತೆ. ಇದು ವಿಶ್ವದ ಅತಿದೊಡ್ಡ ದ್ವೀಪ ರಾಷ್ಟ್ರ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸ್ಟ್ಯಾಟಿಕ್ ಪಾರ್ಟ್ ನಲ್ಲಿ, ವಿಶ್ವದ ಅತಿದೊಡ್ಡ ದ್ವೀಪ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಇಂಡೋನೇಷ್ಯಾ ವಿಶ್ವದ ಅತಿದೊಡ್ಡ ದ್ವೀಪ ರಾಷ್ಟ್ರ ಆಗುತ್ತೆ. ಹಾಗೆ ಇಂಡೋನೇಷ್ಯಾದ ರಾಜಧಾನಿ ಯಾವುದು? ಜಕಾರ್ತಾ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾ. ಇಂಡೋನೇಷ್ಯಾದ ಕರೆನ್ಸಿ ಇಂಡೋನೇಷಿಯನ್ ರೂಪಿ ಆಗುತ್ತೆ. ನೆನಪಿನಲ್ಲಿ ಇಟ್ಕೋಬೇಕು, ಲೊಕೇಶನ್ ಎಲ್ಲಿ ಬರುತ್ತೆ. ಸೊ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರದ ನಡುವೆ ಕಂಡು ಬರುತ್ತೆ. ಆ ರಾಜಧಾನಿ ಯಾವುದು? ಜಕಾರ್ತಾ. ಮತ್ತು ವಿಶ್ವದ ಅತಿದೊಡ್ಡ ದ್ವೀಪ ರಾಷ್ಟ್ರ, ಸುಮಾರು 17,000 ದ್ವೀಪಗಳು ಇಲ್ಲಿ ಕಂಡು ಬರುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಒಂದು ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪ್ ಮತ್ತು ಜಾಯಿನ್ ಟು ಲರ್ನ್ ವೆಬ್ಸೈಟ್, ಸೊ ಇಲ್ಲೂ ಕೂಡ 2024 ಹಾಗೂ 2023 ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಅವೈಲೇಬಲ್ ಇರುತ್ತೆ. ಸೊ ನೋಟ್ಸ್ ಮತ್ತು ಟೆಸ್ಟನ್ನು ತಾವು ಜಾಯಿನ್ ಟು ಲರ್ನ್ ಒಂದು ಆ್ಯಪ್ ಮತ್ತು ವೆಬ್ಸೈಟ್ನಲ್ಲಿ ಪಡ್ಕೋಬಹುದು. 2 ವರ್ಷದ ನೋಟ್ಸ್ ಮತ್ತು ಟೆಸ್ಟ್ಗೆ ಕೇವಲ 250 ರೂಪಾಯಿಗಳಿಗೆ ತಮಗೆ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.